ಏನಾಯ್ತಮ್ಮ? ಯಾಕೆ ಕೈಗೆ ಸಿಕ್ಕಿದ್ದಲ್ಲ ಎಸಿತಾ ಇದೆಯಾ? ಮತ್ತೆ ಏನಾಯ್ತು? ಡ್ಯಾಡಿ, ನಾನ್ ರಾಮಗ್ ಅವಾಗಿಂದ ಕಾಲ್ ಮಾಡ್ತಾನೆ ಇದ್ದೀನಿ. ಅವ್ನ್ ಬಿಕ್ಕೆ ಮಾಡ್ತಾ ಇಲ್ಲ. ಎಷ್ಟು ಮಾತಾಡ್ಸ ಟ್ರೈ ಮಾಡಿದ್ರು ನನ್ ಜೊತೆ ಮಾತಾಡ್ತಾನೆ ಇಲ್ಲ ಡ್ಯಾಡಿ. ನಿಮ್ಗೆ ಗೊತ್ತಲ್ಲ ಡ್ಯಾಡಿ, ನನಗೆ ರಾಮ್ ಅಂದ್ರೆ ಎಷ್ಟು ಇಷ್ಟ ಅಂತ. ಸುಳ್ಳು ಸಾಕ್ಷಿ ಹೇಳಿ ಅವಳ ವ್ಯಕ್ತಿತ್ವಕ್ಕೆ ಮಸಿ ಬಳಿಯಕ್ ನೋಡ್ತಿದ್ಯೇನೋ? ಡಾಕ್ಟ್ರೆ, ಪೊಲೀಸ್ ಮುಂದೆ ಹಾಗೆಲ್ಲ ಮಾಡಬಾರ್ದು ನೀವು. ಸಾರಿ ಸರ್. ನನಗೆ ತಡ್ಕೊಳ್ಳೋದಕ್ಕಾಗ್ತಿಲ್ಲ. ನೀವಿದ್ದೀರಾ ಅಂತ ಇವನ್ನ ಸುಮ್ಮನೆ ಬಿಟ್ಟಿದ್ದೀನಿ. ಇಲ್ಲ ಅಂದಿದ್ರೆ ಇವನ್ ಕತೆ ಬೇರೆನೆ ಆಗಿರೋದು. ಏನೋ ಮುಖ ನೋಡ್ತಿದ್ಯಾ? ಯಾರೋ ನಿನ್ನ ಕಳ್ಸಿದ್ದು? ಯಾರ ಎಂಜಿಲ್ ಕಾಸ್ತಿಂದು ಸುಳ್ಳು ಸಾಕ್ಷಿ ಹೇಳೋದಕ್ ಬಂದಿದ್ಯಾ ನೀನು? ಮಾತಾಡೋ. ಯಾರು ನಿನ್ನ ಕಳ್ಸಿದ್ದು? ಹೇಳೋ. ಅದ್ ಯಾವಳೆ ಆಗಿರ್ಲಿ ಯಾವನೇ ಆಗಿರ್ಲಿ, ನಾನ್ ಮಾತ್ರ ಅವ್ರನ್ನ ಸುಮ್ಮನೆ ಬಿಡೋದಿಲ್ಲ. ಯಾರ್ ಕಳ್ಸಿದ್ದು ಅಂತ ಬೊಗಳು. ಮಾತಾಡೋ. ಡೇಯ್, ಯಾರೋ ನಿನ್ನ ಇಂಥ ಕೊಚ್ಚೆ ಕೆಲಸ ಮಾಡೋದು ಕಳ್ಸಿದ್ದು? ಯಾರವರು? ಬೊಗಳು ಸಾಯಿ. ಮಾತಾಡೋ. ಮಾತಾಡ್ತೀಯ ಇಲ್ಲೋ ಇನ್ನೊಂದ್ ಸರಿಯಾಗಿ ಕೊಟ್ಟು ಮಾತಾಡೋಂಗ್ ಮಾಡ್ಬೇಕಾ? ನೋಡು, ನೀನ್ ಮಾಡಿರೋ ತಪ್ಪಿಗೆ ಪರಿಣಾಮ ಅನುಭವಿಸ್ತೀಯ. ಆದ್ರೆ ಪರಿಣಾಮ ಸ್ವಲ್ಪ ಕಮ್ಮಿ ಆಗ್ಬೇಕು ಅಂದ್ರೆ ನಿನ್ನ ಯಾರು ಕಳ್ಸಿದ್ದು ಅಂತ ಬೊಗಳು ಈಗ. ಯಾಕೋ ನಾನು ಇಷ್ಟು ಸಲಿ ಕೇಳಿದ್ರು ಏನು ಮಾತಾಡ್ತಾನೆ ಇಲ್ಲ? ನನಗೊತ್ತು ಬಿಡು, ನಿನ್ನಂತವ್ರು ಪೇಮೆಂಟ್ ಕೊಟ್ಟಿರೋ ಗಳಿಗೆ ನಿಯತ್ತಾಗಿರ್ತೀರ. ನೋಡು, ನೀನ್ ಇಷ್ಟು ದಿನ ಯಾರ್ ಎಂಜಿಲ್ ಕಾಸ್ ತಿಂದು ಏನೇನ್ ತಪ್ಪು ಮಾಡಿದ್ಯೋ ನನಗೆ ಗೊತ್ತಿಲ್ಲ. ಆದ್ರೆ ನಮ್ ಫ್ಯಾಮಿಲಿ ವಿಷಯಕ್ಕೆ ಬಂದು ತಪ್ಪು ಮಾಡ್ಬಿಟ್ಟೆ. ಅದ್ರಲ್ಲೂ ಪ್ರೇಮನ್ ವಿಷಯಕ್ಕೆ ಬಂದು ದೊಡ್ಡ ತಪ್ಪು ಮಾಡ್ಬಿಟ್ಟೆ. ಯಾರಿಗೂ ಕೇಡು ಬಯಸದೇ ಇರೋ ಪ್ರೇಮನ್ ಕ್ಯಾರೆಕ್ಟರ್ ಹಾಳು ಮಾಡಕ್ಕೆ ನಿನ್ನ ಕಳ್ಸಿದ್ರಲ್ಲ, ಅವರಿಗೂ ಉಳಿಗಾಲ ಇಲ್ಲ. ಅವ್ರ ಎಂಜಿಲ್ ಕಾಸ್ ತಿಂದು ಸುಳ್ಳು ಸಾಕ್ಷಿ ಹೇಳಕ್ ಬಂದಿದ್ಯಲ್ಲ, ನಿನಗೂ ಉಳಿಗಾಲ ಇಲ್ಲ. ಪರವಾಗಿಲ್ವೇ? ಫಾರ್ ದಿ ಫಸ್ಟ್ ಟೈಮ್ ನಿಮ್ಮ ತಮ್ಮ ನಮ್ಮ ಅಕ್ಕನ ಪರವಾಗಿ ಸ್ಟ್ಯಾಂಡ್ ತಗೊಂಡಿದ್ದಾರೆ. ನಿಜವಾಗ್ಲೂ ನಂಗಿವತ್ತು ಅವ್ರ ಮೇಲೆ ಮರ್ಯಾದೆ ಮೂಡ್ತಿದೆ. ನನ್ನ ತಮ್ಮ ಈ ಪಾರ್ಟಿ ರೋಸ್ದಲ್ಲಿ ಮಾತಾಡೋದನ್ನ ನಾನು ಇದೇ ಮೊದಲನೇಕಿತ ನೋಡ್ತಾ ಇರೋದು. ಡೋಂಟ್ ವರಿ ಪ್ರೇಮ, ಇನ್ನು ಮುಂದೆ ಇಂಥವ್ರು ನಮ್ಮ ತಂಟೆಗೆ ಬರಲ್ಲ. ಬಾ. ರಾಮ್, ರಾಮ್,
ಮದ್ವೆ ಆದಾಗಿಂದ ನೀನ್ ನೋಡ್ದಾಗೆಲ್ಲ ನನಗೆ ಸಿಟ್ಟು ಬರೋದು ಕಣಪ್ಪ. ನನ್ನ ಮಗಳ ಮೇಲೆ ಎಂತ ಆಪಾದನೆ ತಂದ್ಬಿಟ್ನಲ್ಲ ಅಂತ ಮನ್ಸಿಗೆ ಯಾವಾಗ್ಲೂ ಕಹಿ ಅನ್ಸೋದು. ಆದ್ರೆ ನೀನಿವತ್ತು ನನ್ನ ಮಗಳ ಮರ್ಯಾದೆ ಕಾಪಾಡ್ಬಿಟ್ಟೆ ಕಣಪ್ಪ. ಅವಳ ಪರವಾಗಿ ಗಟ್ಟಿಯಾಗಿ ನಿಂತು ಅವಳಿಗೆ ಬರ್ತಿದ್ದ ಕಳಂಕನ ದೂರ ಮಾಡ್ದೆ. ನಿನಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಧು. ಮಾವ, ಪ್ರೇಮನ್ ಜಾಗದಲ್ಲಿ ಯಾರೇ ಇದ್ದಿದ್ರು ನಾನು ಅವ್ರ ಪರವಾಗಿ ನಿಲ್ತಿದ್ದೆ. ಯಾಕಂದ್ರೆ ವ್ಯಕ್ತಿತ್ವ ಕಳಂಕ ಬಂದಾಗ ಆಗೋ ನೋವು ಅದನ್ನ ಅನುಭವಿಸ್ತವ್ರಿಗೆ ಮಾತ್ರ ಗೊತ್ತು. ಮದುವೆ ಆಗ್ಬಿಡ್ತಾ ನಿಂದು? ಹೌದು ಭರತ್, 3 ತಿಂಗಳಾಗ್ತಾ ಬಂತು. ನೈಸ್ ನೈಸ್. ಅದು ನೀನು ನಿನ್ ಡ್ರೀಮ್ ಜಾಬ್ ಸಿಗೋವರೆಗೂ ಮದುವೆ ಆಗಲ್ಲ ಅಂತಿದ್ದೆ. ಹಾಗೆ ಅನ್ಕೊಂಡಿದ್ದೆ ಭರತ್, ಆದ್ರೆ ಏನ್ ಮಾಡೋದು, ನಾವ್ ಅನ್ಕೊಳ್ಳೋದೇ ಒಂದು, ಡೆಸ್ಟಿನಿ ಬರ್ದಿರೋದೇ ಒಂದು ಅಂತ ಹೇಳ್ತಾರಲ್ಲ, ಅದು ನಿಜ ಅನ್ಸುತ್ತೆ. ಅದ್ಬಿಡು, ನೀನೇನೋ ಹೇಳ್ಬೇಕು ಅಂತಂದ್ಯಲ್ಲ, ಏನದು? ಓ ಅದಾ? ಅದಂತದ್ದೇನಿಲ್ಲ ಬಿಡು. ಆಕ್ಚುಲಿ ಐ ಆಮ್ ಹ್ಯಾಪಿ ಫಾರ್ ಯು. ಕಂಗ್ರ್ಯಾಚುಲೇಷನ್, ಹ್ಯಾಪಿ ಮ್ಯಾರಿಡ್ ಲೈಫ್. ಥ್ಯಾಂಕ್ ಯು. ಏನಿದು ಕಾವ್ಯ ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ? ಕಾವ್ಯ, ಕಾವ್ಯ, ಅತ್ತೆ ಕರಿತಾ ಇದಾರೆ. ಸೊ ಓಕೆ ಓಕೆ, ನೀನು ಹೊರಡು. ಬಾಯ್ ಬಾಯ್. ಕಾವ್ಯ, ಬಂದೆ ಅತ್ತೆ. ಅತ್ತೆ, ಕಾವ್ಯ, ದೇವಿಗೆ ಸೀರೆ ಅರ್ಪಿಸ್ಬೇಕು. ಮಾದೇವ, ಸೀರೆ ಕೊಡು. ಪುರೋಹಿತ್ರೆ, ದೇವಿಗೆ ಸೀರೆ ಉಡ್ಸಿ. ನಾವು ಪ್ರದಕ್ಷಿಣೆ ಹಾಕೊಂಡ್ ಬರ್ತೇವೆ. ಪಂಚಮಿ ಬಾ. ಮಾದೇವ್, ವಿಭೂತಿ ಇಟ್ಕೊಳಪ್ಪ. ಕಾವ್ಯ, ಆಹಾ, ಒಂದ್ಕಿತನಾದ್ರೂ ನಾನು ಕರೆದಾಗ ನಗ್ನಗ್ತಾ ತಿರ್ಗಕ್ಕಾಗಿಲ್ವ ನಿಂಗೆ? ಹೌದಾ ಸರ್, ನೀವ್ ಕರ್ದಾಗ ನಗ್ನಗ್ತ ತಿರುಗ್ಬೇಕಾ? ಹೌದು ಕಾವ್ಯ. ನಿನ್ ಮುಖ ನೋಡು, ಏನ್ ವಿಷಯ ಅಂತ ಹೇಳು. ಹೊಸಿ ಆ ವಿಭೂತಿ ಹಚ್ಚ ನಂಗೆ. ಏನು, ನಾನ್ ವಿಭೂತಿ ಹಚ್ಬೇಕಾ? ಯಾಕೆ, ನಿನ್ ಕೈ ಇಲ್ವಾ? ನೀನೇ ಹಚ್ಕೋ. ಇದಾವೆ ತಾಯಿ, ಕೈ, ಕಾಲು, ಕಣ್ಣು, ಮೂಗು, ಬಾಯಿ ಎಲ್ಲನೂ ಅದಾವೆ. ಆದ್ರೆ ನನ್ನ ಕೈ ಖಾಲಿ ಇಲ್ವೇ. ಕೈಯಾಗೆ ನೋಡು, ಈ ಪೂಜೆ ಸಾಮಾನೆಲ್ಲ ಐತೆ. ಅದಕ್ಕೆ ನೀನ್ ಸಹಾಯ ಕೇಳಿದ್ದು. ಅದಕ್ಕೆ ಯಾಕೊಳ್ಳೆ ಯಾವಾಗ್ಲೂ ಬೈಯಕ್ಕೆ ಕಾಯ್ತಿರೋಳ್ ತರ ಕುರ್ರಂತೀಯ. ಏನು, ನಾನ್ ಗುರ ಅಂತೀನ? ಬೇಕಿದ್ರೆ ತಟ್ಟೆಲ್ಲ ನನ್ ಕೈಗೆ ಕೊಟ್ಟು ನೀನೇ ಹಚ್ಕೋ, ನಾನ್ ಹಿಂಗ್ ಹಚ್ಚಲ್ಲ. ಏನದು ಗುಸು ಗುಸು? ಏನಿಲ್ಲ ಕಣವ, ಅದು ವಿಭೂತಿ ಹಚ್ಕೊಳಕ್ಕೆ ನನ್ನ ಕೈ ಖಾಲಿ ಇಲ್ವಲ್ಲ, ಅದಕ್ಕೆ ಕಾವಿಂಗೆ ಹಚ್ಚು ಅಂತ ಹೇಳ್ತಿದ್ದೆ. ಅವಳೋದಕ್ಕೆ ಹೌದಾ ಹಚ್ತೀನಿ ಅಂತ ಹೇಳ್ತಿದ್ಲು ಅಲ್ವಾ ಕಾವ್ಯ? ಹೌದಮ್ಮ ಕಾವ್ಯ. ಸರಿ, ಮತ್ತೆ ಹಚ್ಚು. ಅಯ್ಯೋ, ನಿಧಾನಕ್ಕೆ ಹಚ್ಚಿದ್ರೆ ಅಂಟಲ್ಲ ಮಾದೇವಾ. ಅಲ್ಲ, ಸಣ್ಣದಾಗ ಒಂದ್ ಬೊಟ್ಟಿಡು ಅಂದ್ರೆ ಈ ತರ ಪಟ್ಟೆ ಬೆಳೆಯದ? ಇಲ್ಲ ಮಾದೇವಾ,
ಚೆನ್ನಾಗಿ ಕಾಣಿಸ್ತಿದೆ ನಿನ್ಗೆ ಅಲ್ವಾ ಅತ್ತೆ? ಹೌದಮ್ಮ, ನಮ್ಮ ಮಹಾದೇವ ಹೇಗಿದ್ರು ಚೆನ್ನಾಗಿ ಕಾಣಿಸ್ತಾನೆ. ಸರಿಯಾಗಿದ್ದೀರಾ ನೀವಿಬ್ರು? ಹೊಡನ್ವಾ? ಹ್ಮ್. ಪಂಚಮಿ ಬಾ. ಹಿಡ್ಕ ನಡಿ. ಏನಾಯ್ತಮ್ಮ? ಯಾಕೆ ಕೈಗೆ ಸಿಕ್ಕಿದ್ದಲ್ಲ ಎಸಿತಾ ಇದೆಯಾ? ಮತ್ತೆ ಏನಾಯ್ತು? ಡ್ಯಾಡಿ, ನಾನ್ ರಾಮಗ್ ಅವಾಗಿಂದ ಕಾಲ್ ಮಾಡ್ತಾನೆ ಇದ್ದೀನಿ. ಅವ್ನ್ ಬಿಕ್ಕೆ ಮಾಡ್ತಾ ಇಲ್ಲ. ಎಷ್ಟು ಮಾತಾಡ್ಸಕ್ ಟ್ರೈ ಮಾಡಿದ್ರು ನನ್ ಜೊತೆ ಮಾತಾಡ್ತಾನೆ ಇಲ್ಲ ಡ್ಯಾಡಿ. ನಿಮ್ಗೆ ಗೊತ್ತಲ್ಲ ಡ್ಯಾಡಿ, ನನಗ್ ರಾಮ್ ಅಂದ್ರೆ ಎಷ್ಟು ಇಷ್ಟ ಅಂತ. ಅವನ್ ಜೊತೆ ಮಾತಾಡದೆ ಇದ್ರೆ, ಅವನ್ ಜೊತೆ ಟೈಮ್ ಸ್ಪೆಂಡ್ ಮಾಡದೆ ಇದ್ರೆ ನನ್ ದಿನಾನೇ ಹೋಗಲ್ಲ. ಇದೆಲ್ಲ ಅವನ್ಗೂ ಗೊತ್ತು. ಎಷ್ಟೆಲ್ಲ ಗೊತ್ತಿದ್ರು ನನ್ನ ಅವಾಯ್ಡ್ ಮಾಡ್ತಾ ಇದ್ದಾನೆ ಡ್ಯಾಡಿ. ನೋಡ್ ಮಗಳೇ, ರಾಮ್ ಕೋಪ ಏನು ಅಂತ ನಿನಗೆ ಚೆನ್ನಾಗಿ ಗೊತ್ತು. ಸ್ವಲ್ಪ ದಿವಸ ಟೈಮ್ ಕೊಡು, ಸರಿ ಹೋಗ್ತಾನೆ. ಆಗಲ್ಲ ಡ್ಯಾಡಿ, ಟೈಮ್ ಕೊಟ್ಟಷ್ಟು ಅವ್ನು ನನ್ನಿಂದ ದೂರ ಆಗ್ತಾನೆ ಇದ್ದಾನೆ ಹೊರತು ಹತ್ರ ಆಗ್ತಿಲ್ಲ. ಡ್ಯಾಡಿ, ಅವನ ಜೊತೆ ಮಾತಾಡ್ಬೇಕು ಡ್ಯಾಡಿ. ನೀವೇ ಒಂದ್ಸಲ ಅವನ ಹತ್ರ ಮಾತಾಡಿ ಡ್ಯಾಡಿ, ಪ್ಲೀಸ್. ಅವ್ನಿಗೆ ನನ್ನ ಜೊತೆ ಕರೆಕ್ಟಾಗಿ ಮಾತಾಡಕ್ ಹೇಳಿ ಡ್ಯಾಡಿ. ಅವನೇನಾದ್ರೂ ಹೀಗೆ ಅವಾಯ್ಡ್ ಮಾಡ್ತಿದ್ರೆ ನಿಮ್ಗೊಬ್ಳು ಮಗ್ಳು ಇದ್ದಾಳೆ ಅನ್ನೋದನ್ನ ನೀವು ಮರಿಬೇಕಾಗತ್ತೆ. ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ ಪುಟ? ಹೌದು ಡ್ಯಾಡಿ, ನಾನು ಇದನ್ನ ಜಸ್ಟ್ ಮಾತಾಗಿ ಹೇಳ್ತಿಲ್ಲ, ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ಅವನೇನಾದ್ರೂ ಹೀಗೆ ಮಾಡ್ತಿದ್ರೆ ನಾನ್ ಸತ್ತು ಹೋಗ್ಬಿಡ್ತೀನಿ ಅಷ್ಟೇ. ಹೀಗೆಲ್ಲ ಮಾತಾಡ್ಬೇಡ. ನೀನು ನನ್ನ ಸರ್ವಸ್ವ. ರಾಮ್ ಹತ್ರ ನಾನು ಮಾತಾಡ್ತೀನಿ. ನಿನ್ ಡ್ಯಾಡಿ ಇದ್ದಾರೆ, ಅಲ್ಲಿ ತನಕ ನೀನು ಏನು ಯೋಚನೆ ಮಾಡಬೇಡ. ಆದ್ರೆ ಪ್ಲೀಸ್ ಈ ಥರ ಎಲ್ಲ ಮಾತಾಡ್ಬೇಡಮ್ಮ.